ಸೀಮೆಯಾಗಿ ನಾವು ಹೇಳುವಂತದ್ದು ಅಲ್ಲಿ ಕೆಲಸ ಮಾಡಿಸಿಕೊಳ್ಳಿ ನೀವು ಹೋಗಿ ಆಗುದಿಲ್ಲ. 12 ಗಂಟೆ ಆಯ್ತು ಚರ್ಚೆ ಆದಾಗೂ ಅವರು ಟೆಂಡರ್ ಕ್ಯಾನ್ಸಲ್ ಮಾಡೋರು ಮಾಡಿದ್ದು ಟೆಂಡರ್ ಅವರ ಆಫೀಸಲ್ಲಿ ಕೆಲಸ ಮಾಡಿ ಆಯ್ತು ತಗೊಳ್ಳಿ ಅವರೇ ಆಫೀಸಿಗೆ ತಗೊಳ್ಳಿ. 2 ವರ್ಷದ ನಾಯಕರಾಗುತ್ತಾರೆ ಒಬ್ಬ ಅಧಿಕಾರಿಗಳಿಂದ ನಳ ಬಿಡುಗಡೆ ಮಾಡಕ್ಕೆ ಮಾಡ್ತಾರೆ ಇವರು. 1 ನಿಮಿಷ ಎಷ್ಟು ಸಲ ಕೇಳಬೇಕು ನನ್ನ ನಳ ಕೊಡಿ ಅಂತ ಹೇಳಿ ವಾಪಸ್ ತಗೊಂಡು ಇಲ್ಲ ಅದು ಒಬ್ಬ ಶಾಸಕ ಅಲ್ಲ ಒಬ್ಬ ಶಾಸಕರಿಗೆ ಮರ್ಯಾದೆ ಆಯ್ತು. ಅದು ಈಗ ನೆಲವಾಗಿದೆ ಅವ್ರು ಕೇಳುವಾಗ ಶ್ರೀನಿವಾಸ್ ಕೇಳುವಾಗ ಅದ್ರ ಒಂದು ನೆನಪಿರಲಿಲ್ವಾ? ಶಾಸಕ ಬಂದು ಕಾಲಿಡ್ಕೋಬೇಕು. ಆಯ್ತು ಈಗ ಆ ರೀತಿ ಮಾತಾಡೋದು ನೀವು ಮಾತಾಡೋದು ಆಯ್ತು ಮಂತ್ರಿ ಆಗಿರೋರು ನನ್ನ ಮನೆ ಕೇಳ್ತಾ ಇದ್ದೀನ ಆಯ್ತು ಅಂದ್ರೆ ರಿಲೀಸ್ ಮಾಡಲ್ಲ ಅಂತ ಹೇಳಿದ್ರೆ ಮಾನ್ಯ ಅಧ್ಯಕ್ಷ ಅವ್ರ ವಿಚಾರ ಈಗ ಫೈನಾನ್ಸಿಗೆ ಕಳಿಸಿ ಅದ್ರ ಜೊತೆಗೆ ಬೇರೆ ಶಾಲೆನೂ ಆಯ್ತು ಸ್ಥಾಪನೆ ಮಾಡಿದ್ದಾರೆ ವಿಡ್ರಾ ಮಾಡಿದ್ರಿ ಮುಖ್ಯಮಂತ್ರಿಗಳು ಕೆಚ್ಚವಾಗಿ ಮಾತಾಡಿದ್ರೆ ನೀವು ಇಲ್ಲ ಕಲ್ಲು ಹಣವನ್ನ ನೀವು ಆಫೀಸಲ್ಲಿ ಮಾತಾಡಿ ನೀವು ಮಾನ್ಯ ಅಧ್ಯಕ್ಷರೇ ಅದು ಬೇಕು ಕ್ಲಿಯರ್ ಮಾಡ್ತೇವೆ. ಯಾವಾಗ ಶುರು ಮಾಡ್ತೀರಾ ಆದ್ರೂ ಹೇಳಿ ಯಾವಾಗ ಅಂತ ಹೇಳಿ ಯಾವಾಗ ಶುರು ಮಾಡ್ತೀರಾ? ಮಾನ್ಯ ಅಶೋಕ್ ಮಹಾರಾಜ್ ನಿಮಿಷ ಸುರೇಶ್ ಯಾವಾಗ ಶುರು ಒಂದೂವರೆ ವರ್ಷದಿಂದ ಚೀಫ್ ಸೆಕ್ರೆಟರಿ ಬರ್ತಿದ್ದೀನಿ ಇವ್ರ ಹತ್ರ ಹೋಗಿ 25 ಸಲ ಹೋಗಿ ಸಾಲ್ವ್ ದಿ ಪ್ರಾಬ್ಲಮ್ ಡೋಂಟ್ ಕ್ರಿಯೇಟ್ ಪ್ರಾಬ್ಲಮ್. ನಾನು ಹೊಸದ್ ಕೇಳಲಿಲ್ಲ ನನಗೆ ಬಂದಿರೋ ಹಣನ 22,000 ಮಾನ್ಯ ಅಧ್ಯಕ್ಷ ಕೂತ್ಕೊಳ್ಳಿ ಸರ್ ಎಷ್ಟು ಸಲ ಉತ್ತರ ಹೇಳ್ತಾರೆ ಉತ್ತರ ಬೇಡವಾ? ಇಲ್ಲ ಮಾನ್ಯ ಅಧ್ಯಕ್ಷರೇ ಸುರೇಶ್ ಅವರು ತುಂಬಾ ತುಂಬಾ ದಿವಸದಿಂದ ಇದನ್ನ ನನ್ನ ಜೊತೆಗೆ ಚರ್ಚೆ ಮಾಡಿದ್ದಾರೆ. ಓಕೆ ಫೈನಾನ್ಸಿಗೆ ಕಳಿಸಿದ್ದೀನಿ ಅದ್ರ ಜೊತೆಗೆ ಬೇರೆ 1 ನಿಮಿಷ ಸುರೇಶ್ ಅವರೇ ಪ್ಲೀಸ್ ನಾನು ಹೇಳಿದ್ದು ಸರ್ ಈ ಉಡಾಫೆ ಉತ್ತರ ಹೇಳ್ಬೇಡಿ. ಉಡಾಫೆ ಉತ್ತರ ಅಲ್ಲ. ಸುರೇಶ್ ಅವರು ನೀವು ಕ್ವಶನ್ ಕೇಳಿದ್ರೆ ಏನ್ ಮಾತಾಡ್ತಾರೆ? ಅದೆಲ್ಲ ಮಾತಾಡ್ಕೊಂಡು ಮಾನ್ಯ ಅಧ್ಯಕ್ಷ ಮುಗಿತಲ್ಲ ಅಲ್ಲಿ ಯಾಕೆ ಕೇಳ್ಬೇಕು? ಮಾನ್ಯ ಅಧ್ಯಕ್ಷ ಕ್ಲಿಯರ್ ಆಗಿ ಬರುತ್ತೆ ಅದು ಮಾಡ್ಕೊಡ್ತೀನಿ. ಅವ್ರಿಗೆ ತೊಂದರೆ ಆಗಿರೋದು ನಿಜಾನೇ ಇಲ್ಲ ಅಂತ ಹೇಳೋದಿಲ್ಲ. ಆದ್ರೆ ನೀವು ಮನ್ಸಿಗೆ ಅದು ಹಚ್ಕೊಳಕ್ ಹೋಗ್ಬೇಡಿ. ನಾನು ಈ ಸತಿ ಜೊತೆನೆ ಅದು ಕೂಡ ಕ್ಲಿಯರ್ ಆಗುತ್ತೆ ಅಷ್ಟೇ. ನಾನು ಈಗ ಸಭೆಗೆ ಹೇಳ್ತಾ ಇದ್ದೀನಲ್ಲ ಅಂತ ಹೇಳಕ್ ಹೋಗ್ಬೇಡಿ. ಅವರು ಮುಗಿದಾಗ ನಿಮ್ದು ಯಾಕೆ ಮತ್ತೆ ಮತ್ತೆ ಎದ್ದು ಮಾತಾಡ್ತೀರಿ? ಟೆಂಡರ್ ಬೆಲ್ಲದವ್ರೆ ಎಫ್ಡಿಗೆ ಯಾಕೆ ಹೋಗ್ಬೇಕು? ಬೆಲ್ಲದವ್ರೆ ನಾ ಮಾಡ್ಕೊಡ್ತೀನಿ. ಅಲ್ಲ ಅರಗ ಜನದವ್ರೆ ಒಂದು ನಿಮಿಷ ಶುರುವಾಗಿ ಸರ್ ಅರವಿಂದ ಶುರು 1 ನಿಮಿಷ ಸರ್ ನೋಡಿ ಸರ್ 2000 ಕೇಳಿ ಸರ್ ನಾನು ಒಂದು 50 ಸಲ ವಿನಂತಿ ಮಾಡಿರ್ಬೋದು ಸರ್. ಚೀಫ್ ಸೆಕ್ರೆಟರಿಗೆ ಕಾಗದ ಬರ್ದಿದ್ದೀನಿ. ಇವರು ಅಧಿಕಾರಿಗಳು ಮಾಡಿರುವಂತ ಅವಾಂತರ ಇವರಿಗೆ ಡೈರೆಕ್ಟ್ ಆಗಿ ಅಧಿಕಾರಿಗಳಿಗೆ ಹೇಳಿ ಹಣನೂ ಕೂಡ ಸರ್ ಜಟ್ಟಿಲಿದೆ ಜಿಲ್ಲಾ ಪಂಚಾಯತಿಲಿ ಹಣ ಇದೆ. ಒಂದು ಆದೇಶ ಮಾಡಕ್ಕೆ ಅಧಿಕಾರಿಗೆ ಆಗಲ್ಲ ಅಂತ ಹೇಳಿದ್ರೆ ಇವರು ಫೈನಾನ್ಸ್ ಕಳಿಸ್ತೀನಿ ನೋಡ್ತೀನಿ. ಒಂದು 50 ಸಲ ಸರ್ ಕಾಲೊಂದು ಇಟ್ಕೊಂಡಿಲ್ಲ ಸರ್ ಅವ್ರಿಗೆ. ನಾನು ಹಕ್ಕುಚ್ಚಿದ್ದೀನಿ ಸರ್. ನಾನು ಬಡವ್ರ ಮಕ್ಕಳು ಸರ್. ಅದು 50 ಮೈಸೂರು ಮಹಾರಾಜರು ಕಾಲದಲ್ಲಿ ಪ್ರಾರಂಭ ಆಗಿರೋ ಶಾಲೆ 75 ವರ್ಷ ಇತಿಹಾಸ ಅಂತ ಇರೋ ಶಾಲೆ. ಅದಕ್ಕೆ ಹಣನ ಕೊಟ್ಟು ಟೆಂಡರ್ ಆಗಿ ಸಿದ್ದರಾಮಯ್ಯ ಸಾಹೇಬ್ರೆ ಬಂದು ಅದನ್ನ ಗುದ್ಲಿ ಪೂಜೆ ಮಾಡಿ ಶಂಕುಸ್ಥಾಪನೆ ಮಾಡಿ ಹೋದ್ರು ಸರ್ 1.5 ವರ್ಷದಿಂದ. ಹೋದ ತಕ್ಷಣ ಹಣ ವಿಡ್ರಾ ಮಾಡಿಬಿಟ್ರು. ನಾನು ಅದಕ್ಕೆ ಕಾಗದ ಬರ್ದೆ, ಚೀಫ್ ಸೆಕ್ರೆಟರಿ ಕಾಗದ ಬರ್ದೆ, ಅಧಿಕಾರಿಗಳ ಮೇಲೆ ಕ್ರಮ ತಗೊಳ್ಳಿ. ಅಲ್ಲಿ ಟೆಂಡರ್ ಎಲ್ಲ ಇದೆ ಸರ್, ಯಾವುದೇ ಟೆಂಡರ್ ಆಗಿದ್ರೆ ಹಣ ವಿಡ್ರಾ ಮಾಡಬಾರ್ದು ಅಂತ ಇವರೊಂದು ಕಂಡೀಷನ್ ಹಾಕಿ ಕೆಲವೊಂದು ಶಾಲೆಗಳಿಗೆ ವಿಡ್ರಾ ಮಾಡಿದ್ದಾರೆ. ಆ ಕಂಡೀಷನ್ ಅಲ್ಲಿ ಟೆಂಡರ್ ಆಗಿರೋದ್ರೆ ಮುಟ್ಬಾರ್ದು ಹಾಕಿದ್ಮೇಲೆ ಸರ್ ಆ ಅಧಿಕಾರಿಗಳ ಮೇಲೆ ಕ್ರಮ ತಗೋಬೇಕಲ್ಲ ಸರ್. ಹೇಳಿ ಸರ್, ಮಕ್ಕಳಿಗೆ ಅನ್ಯಾಯ ಆಗಿದೆಯಲ್ಲ ಸರ್. 1.5 ವರ್ಷದಿಂದ ಆ ಶಾಲೆಯಲ್ಲಿ ಹೋಗುವಂತ ಮಕ್ಕಳುಗಳು ಸರ್ ಸೋರ್ತಾ ಇದೆ. ಮೇಲೆ ಸರ್ ಮಳೆ ಬಂದ್ರೆ ತಪ್ಪದೆ ಪ್ಲಾಸ್ಟಿಂಗ್ ಮಾಡುವಂತ ಬೀಳುತ್ತೆ. ಇಂಥ ಸಂದರ್ಭದಲ್ಲಿ ಅವರು ಬಡವ್ರ ಮಕ್ಕಳಿಗೆ ಇಷ್ಟೊಂದು ಮಾಡಿದ್ರೆ ತಿರ್ಗಾ ಇವತ್ತು ಹೇಳ್ತಾರೆ 500 ಶಾಲೆ ನಾನು ಓಪನ್ ಮಾಡ್ತೀನಿ CSR. ತಿರ್ಗಾ ಸುಳ್ಳು ಉತ್ತರಗಳು ಕೊಡೋದಿಲ್ಲ. ಉತ್ತರಗಳು ಕೊಟ್ಟಿದ್ದಾರೆ ಸರ್, ಅವ್ರು ಉತ್ತರ ಬಂದಿಲ್ಲ ಅಂತ ಹೇಳ್ಬಾರ್ದಲ್ಲ ಸರ್. ಹೇಳ್ತಾರೆ ಸಮಾಧಾನ ತಗೊಳ್ಳಿ. ದಯವಿಟ್ಟು ನಂದಿನ ಸರ್ ಇನ್ನೊಂದು ವಾರದಲ್ಲಿ ನನ್ನ ಹಣನ ಬಿಡುಗಡೆ ಮಾಡೋದಕ್ಕೆ ನೀವು ಸಮಾಧಾನ ಮುಡಿಯೋಗಳಿಗೆ ಕೊಟ್ಟಿಲ್ಲ.